ಸೊ ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಚಂದ್ರಗುಪ್ತ ಯಾವ ರಾಜವಂಶದ ಪ್ರಮುಖ ರಾಜನಾಗಿದ್ದ? ಗುಪ್ತ, ಮೌರ್ಯರು, ಶಕರು, ಶಾತವಾಹನರು. ಸೊ ಮೊದಲನೇ ಚಂದ್ರಗುಪ್ತ ಯಾವ ರಾಜವಂಶದ ಪ್ರಮುಖ ರಾಜನಾಗಿದ್ದ ಅಂತಂದರೆ, ಸೊ ನಮಗೆಲ್ಲ ಗೊತ್ತಿರಾಗ ಗುಪ್ತ ವಂಶಕ್ಕೆ ಸೇರಿದ್ದ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಗುಪ್ತರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ. ಈತನ ರಾಜಧಾನಿ ಅಂತಂದರೆ ಪಾಟಲಿಪುತ್ರ ಅನ್ನುವಂಥದ್ದು. ಸೊ ಇನ್ನು ಎರಡನೇ ಪ್ರಶ್ನೆ ನೋಡೋಣ. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಆಪ್ಷನ್ಸ್: ಹಂಪಿ, ಬಾದಾಮಿ, ಮಾನ್ಯಕೇಟ ಆ್ಯಂಡ್ ಕಲ್ಯಾಣೆ. ಸೊ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ. ಅಂದರೆ ರಾಷ್ಟ್ರಕೂಟರ ಸ್ಥಾಪಕ ಬಂದ್ಬಿಟ್ಟು ದಂತಿದುರ್ಗ. ಮಾನ್ಯಕೇಟ ಅಂತಂದರೆ ಇದು ಕಲಬುರ್ಗಿ ಜಿಲ್ಲೆಯಲ್ಲಿದೆ ಅನ್ನುವಂಥದ್ದು. ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಸಿಖ್ ಧರ್ಮದ ಸ್ಥಾಪಕ ಗುರು ಗೋವಿಂದ ಸಿಂಗಂ, ಗುರು ತೇಜ್ ಬಹದ್ದೂರ್, ಗುರು ನಾನಕ್ ದೇವ್, ಗುರು ಅರ್ಜುನ್ ದೇವ್. ಸಿಖ್ ಧರ್ಮದ ಸ್ಥಾಪಕ ಆ್ಯಸ್ ವಿ ನೋ ದಟ್ ಗುರು ನಾನಕ್ ದೇವ್ ಅನ್ನುವಂಥದ್ದು. ಸೊ ಗುರು ನಾನಕ್ ದೇವ್ ಅನ್ನುವಂಥದ್ದು ಸಿಖ್ ಧರ್ಮದ ಸ್ಥಾಪಕರಾಗ್ತಾರೆ. ಗುರುನಾನಕ್ ಅವರು ಪಂಜಾಬಿನ ತಳವಂಡಿ ಪ್ರದೇಶದಲ್ಲಿ ಜನಿಸ್ತಾ ಇದ್ದಾರೆ. ಸೊ ಒಂದು ರೀತಿ ಸಿಖ್ಖರ ಪವಿತ್ರ ಗ್ರಂಥ ಅಂತಂದರೆ ಗುರು ಗ್ರಂಥ ಸಾಹಿಬ್ ಅಂತಕ್ಕಂಥದ್ದು ಇವರ ಪವಿತ್ರ ಸ್ಥಳ ಅಂತ ಕೇಳಿದಾಗ ಗುರುದ್ವಾರ ಅನ್ನುವಂಥದ್ದನ್ನು ಕೂಡ ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ. ಇನ್ನು ಬನ್ನಿ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ ನೋಡೋಣ. ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದಿದ್ದು ಸೆಪ್ಟೆಂಬರ್, ಡಿಸೆಂಬರ್ 1931ರಲ್ಲಿ, ನವಂಬರ್ 1930, ಜನವರಿ 1931ರಲ್ಲಿ, ನವಂಬರ್, ಡಿಸೆಂಬರ್ 1932ರಲ್ಲಿ, ಮಾರ್ಚ್, ಮೇ 1929. ಸೊ ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದಿರ್ತಕ್ಕಂಥದ್ದು ಹ್ಯಾಸ್ ವಿ ನೋ ದಟ್ ನವಂಬರ್ 1930ರಿಂದ ಜನವರಿ 1931ರಲ್ಲಿ. ದುಂಡು ಮೇಜಿನ ಸಮ್ಮೇಳನಗಳು ನಡೆದಿರ್ತಕ್ಕಂಥದ್ದು ಲಂಡನ್. ಅದರಲ್ಲೂ ಕೂಡ ಪ್ರಥಮ ದುಂಡು ಮೇಜಿನ ಸಮ್ಮೇಳನ 1930 ನವಂಬರ್ 12ರಂದು ನಡೀತು ಅನ್ನುವಂಥದ್ದು ಭಾಳ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇನ್ನು ಐದನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಜಲಿಯನ್ ವಾಲಾಬಾಗ್ ದುರಂತ ನಡೆದ ಸ್ಥಳ ಅಮೃತ್ಸರ, ಮೀರತ್, ಆಗ್ರಾ, ಲಾಹೋರ್ ಅನ್ನುವಂಥದ್ದು. ಜಲಿಯನ್ ವಾಲಾಬಾಗ್ ದುರಂತ ಸ್ಥಳದ ನಡೆದಿರ್ತಕ್ಕಂಥ ಸ್ಥಳ ಅಮೃತ್ಸರ ಅನ್ನುವಂಥದ್ದು. ಸೊ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿರ್ತಕ್ಕಂಥದ್ದು 1919 ಏಪ್ರಿಲ್ 13ರಂದು. ಇದು ಅಮೃತ್ಸರ ಅಂತಕ್ಕಂಥದ್ದು ಪಂಜಾಬ್ ರಾಜ್ಯದಲ್ಲಿದೆ. ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾಗಿರ್ತಕ್ಕಂಥ ವ್ಯಕ್ತಿ ಜನರಲ್ ಡಯಾರ್ ಅನ್ನುವಂಥದ್ದನ್ನು ಕೂಡ, ಇದ್ರ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಸೊ ಇಸ್ವಿಗಳನ್ನೂ ಕೂಡ ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ. ಇತಿಹಾಸದಲ್ಲಿ ಭಾಳ ಬಹುಮುಖ್ಯವಾಗಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾರೆ ಸ್ನೇಹಿತರೆ. ಇನ್ನು ಆರನೇ ಪ್ರಶ್ನೆ ನೋಡೋಣ. ಮೂರನೇ ಪಾಣಿಪತ್ ಯುದ್ಧ ನಡೆದಿದ್ದು 1526ರಲ್ಲಿ, 1857ರಲ್ಲಿ, 1757ರಲ್ಲಿ, 1761ರಲ್ಲಿ. ಸೊ ಹ್ಯಾಸ್ ವಿ ನೋ ದಟ್ ಮೂರನೇ ಪಾಣಿಪತ್ ಯುದ್ಧ 1761ರಲ್ಲಿ. ಮೂರನೇ ಪಾಣಿಪತ್ ಕದನವು ಅಹಮ್ಮದ್ ಶಾ ಅಬ್ದಾಲಿ ಮತ್ತು ಬಾಲಾಜಿ ಬಾಜಿರಾವನ ನಡುವೆ ನಡೆಯಿತು. ಮೂರನೇ ಪಾಣಿಪತ್ ಕದನ ನಡೆದಂತಕ್ಕಂಥ ವರ್ಷ 1761 ಜನವರಿ 14 ಅನ್ನುವಂಥದ್ದು. ಇನ್ನು ಏಳನೇ ಪ್ರಶ್ನೆ ನೋಡೋಣ ಈ ವಿಡಿಯೋದು. ತಾಳಿಕೋಟೆ ಕದನ ನಡೆದಿದ್ದು ಇವರ ನಡುವೆ, ಯಾರ್ಯಾರ ನಡುವೆ ತಾಳಿಕೋಟೆ ಕದನ ನಡೆದಿದ್ದು ಎನ್ನುವಂಥದ್ದು. ಮೊಘಲರು, ಅಫ್ಘಾನರು, ಚೋಳರು, ರಾಷ್ಟ್ರಕೂಟರು, ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ಚಾಲುಕ್ಯರು ಮತ್ತು ಪಲ್ಲವರು. ತಾಳಿಕೋಟೆ ಕದನ ಅಂತಂದರೆ ಆ್ಯಸ್ ವಿ ನೋ ದಟ್ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರ ನಡುವೆ ನಡೆಯುತ್ತೆ ಅನ್ನುವಂಥದ್ದು. ಸೊ ತಾಳಿಕೋಟೆ ಕದನ ಕ್ರಿಸ್ತಶಕ 1565 ಜನವರಿ 23ರಂದು ನಡೆಯಿತು. ತಾಳಿಕೋಟೆ ಕದನವನ್ನು ರಕ್ಕಸ ತಂಗಡಿ ಕದನ ಅಂತಲೂ ಕೂಡ ಕರೆಯಬಹುದಾಗುತ್ತೆ ಸ್ನೇಹಿತರೆ. ಅದನ್ನು ಕೂಡ ಕೇಳ್ಬೋದು. ತಾಳಿಕೋಟೆ ಕದನ ಬದಲು ರಕ್ಕಸ ತಂಗಡಿ ಕದನ ಯಾರ್ಯಾರ ನಡುವೆ ನಡೀತು, ಎಲ್ಲಿ ನಡೆಯಿತು, ಹೇಗೆ ನಡೆಯಿತು ಅನ್ನುವಂಥ ಪ್ರಶ್ನೆನೂ ಕೂಡ ರೈಸ್ ಆಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಅದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಎಂಬ ಪ್ರದೇಶವು ವಿಜಯಪುರ ಜಿಲ್ಲೆಯಲ್ಲಿದೆ. ತಾಳಿಕೋಟೆ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ನಶಿಸಿ ಹೋಯಿತು ಅನ್ನುವಂಥದ್ದು ಇತಿಹಾಸ ಅನ್ನುವಂಥದ್ದು ಸ್ನೇಹಿತರೆ. ಇದು ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಅಂಶಗಳು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ವಿಡಿಯೋದ 8ನೇ ಪ್ರಶ್ನೆ ನೋಡೋಣ. ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಹೊಯ್ಸಳರು, ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು ಆ್ಯಂಡ್ ಕೊನೆಯದಾಗಿ ಕದಂಬರು. ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳನ್ನು ಹೊಯ್ಸಳರು ನಿರ್ಮಿಸಿದ್ದಾರೆ. ಅದೇ ಹೊಯ್ಸಳರ ಸ್ಥಾಪಕ ಯಾರು? ಸಳ ಅನ್ನುವಂಥದ್ದು. ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ಅಥವಾ ಹಳೆಬೀಡು ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು 9ನೇ ಪ್ರಶ್ನೆ ನೋಡೋಣ.
ಬಾದಾಮಿಯ ಚಾಲುಕ್ಯರು ರಾಜ್ಯಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಯಾರು? ಬಾದಾಮಿ ಚಾಲುಕ್ಯರ ರಾಜ್ಯಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಯಾರು ಅಂತ ಅನ್ನುವಂಥದ್ದು ಹೋಚಿಮಿನ್, ಫಾಹಿಯಾನ್, ಹುವೆನ್ಸಾಂಗ್, ಹಿತ್ಸಿಂಗ್ ಅನ್ನುವಂಥದ್ದು. ಸೊ ಬಾದಾಮಿ ಚಾಲುಕ್ಯರ ರಾಜ್ಯಕ್ಕೆ ಭೇಟಿ ನೀಡಿರ್ತಕ್ಕಂತಹ ಚೀನಿ ಯಾತ್ರಿಕ ಹುವೆನ್ಸಿಂಗ್ ಅಂತಕ್ಕಂಥದ್ದು. ಈತ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಈ ವಿಡಿಯೋ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ನೋಡೋಣ. 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡಿದವರು ಯಾರು? ಲಾರ್ಡ್ ರಿಪ್ಪನ್, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ವಿಲಿಯಂ ಬೆಂಟಿಂಗ್, ಲಾರ್ಡ್ ಕರ್ಜನ್. 1905ರಲ್ಲಿ ಬಂಗಾಳದ ವಿಭಜನೆ ಆಯಿತು. ಇದನ್ನು ಮಾಡಿದವರು ಯಾರು ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆಯನ್ನು ಮಾಡಿದರು. ಲಾರ್ಡ್ ಕರ್ಜನ್ ಅವರು ಬಂಗಾಳದ ವಿಭಜನೆಯನ್ನು 1905 ಅಕ್ಟೋಬರ್ 16ರಂದು ಮಾಡಿದರು ಅನ್ನುವಂಥದ್ದು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಸೊ LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಬರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಅವಶ್ಯಕತೆ ಇದೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.